ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದೆ ಜನರಲ್ಲಿ. ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಹೇಗಿರಬೇಕು, ಯಾರು ತಗೋಬೇಕು, ಯಾರು ತಗೋಬಾರದು ಅನ್ನೋದ್ರ ಬಗ್ಗೆ ತಜ್ಞ ವೈದ್ಯರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ಗಿರಿಧರ್ ಬಾಬು ಅವರೀಗ ಈ ಒಂದು ವ್ಯಾಕ್ಸಿನ್ ವಿಚಾರದಲ್ಲಿ ಈಗ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 28 ಡೇಸ್ ಹಾಗೇನೆ 48 ಡೇಸ್ ನ ವಿಚಾರಗಳು ಕೂಡ ಬರ್ತಾ ಇದೆ. 20 ಡೇಸ್ ಬೇಡ, ಇನ್ನೊಂದು ಸ್ವಲ್ಪ ದಿನ ಮುಂದೆ ಹಾಕಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಡಾಕ್ಟರ್ಗಳು ಅಂತ ಹೇಳಿ. ಯಾವ ರೀತಿಯಾಗಿ ಹೌದಾ ಇದು ಅಂತ, ಹಾಗೇನೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಗೆ ಸಂಬಂಧಪಟ್ಟ ಹಾಗೆ 28 ಡೇಸ್ 48 ಡೇಸ್ ಯಾಕೆ ಅನ್ನುವಂತಹ ಪ್ರಶ್ನೆ. ನೋಡಿ, ಮೊದಲು ಏನಂದ್ರೆ ಯಾವ ವ್ಯಾಕ್ಸಿನ್ ನೀವು ತಗೊಂಡಿರ್ತೀರೋ ಆ ವ್ಯಾಕ್ಸಿನ್ ಮೊದಲನೇ ಡೋಸ್ ತಗೊಂಡಾಗ ಎರಡನೇ ಡೋಸ್ ಯಾವಾಗ ಅಂತ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದೇ ಟೈಮ್ ನಲ್ಲಿ ಹೋಗಿ. ಅದ್ಬಿಟ್ಟು ಹೊಸದಾಗಿ ನಾವು ಇನ್ನೂ ಹೆಚ್ಚು ಸಂಶೋಧನೆ ಮಾಡಕ್ ಹೋದ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಬಟ್ ಎಲ್ಲರಿಗೂ ಅರ್ಥ ಆಗೋದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಕೋವ್ಯಾಕ್ಸಿನ್ 28 ದಿವಸ ಮಾತ್ರ. ಮೊದಲನೇ ಡೋಸ್ ತಗೊಂಡಿರ್ತೀರ, ಎರಡನೇ ಡೋಸ್ 28 ಡೇಸ್ ಆದ್ಮೇಲೆ ತಗೋಬೇಕು. ಕೋವಿಶೀಲ್ಡ್ ಅಲ್ಲಿ ಮೊದಲು ಸೇಮ್ ಇಂಟರ್ವಲ್ ಮೊದಲು ಕೋವಿಶೀಲ್ಡ್ ಅಲ್ಲಿ ಹೇಳಿದ್ರು. ನಂತರ ಬೇರೆ ಕಡೆ ಬರೋ ಎವಿಡೆನ್ಸ್ ಅಲ್ಲಿ ಏನಾಯ್ತು ಅಂದ್ರೆ 28 ದಿವಸ ಕೊಟ್ರು ಇದು ಕೆಲಸ ಮಾಡೇ ಮಾಡುತ್ತೆ, ಆದ್ರೆ 6 ರಿಂದ 8 ವಾರಕ್ಕೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕೆಲವು ಎವಿಡೆನ್ಸ್ ಹೇಳ್ತು. ಆಮೇಲೆ ಇಂಗ್ಲೆಂಡ್ ನಲ್ಲಿ ಇನ್ನೊಂದು ಇಂಟರ್ವಲ್ ಕೊಟ್ರು, ಅದನ್ನ ಹೇಳಿದ್ರೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನಾನು ಬೇರೆ ಇಂಟರ್ವಲ್ಸ್ ಹೇಳಕ್ ಹೋಗಲ್ಲ. ಈಗ ಸಮ್ಮರಿ ಏನು, ಭಾರತ ಸರ್ಕಾರ 6 ರಿಂದ 8 ವಾರದೊಳಗಡೆ ನೀವು ಎರಡನೇ ಡೋಸ್ ತಗೋಬಹುದು ಅಂತ ಹೇಳಿದ್ದಾರೆ ಕೋವಿಶೀಲ್ಡ್ಗೆ. ಕೋವ್ಯಾಕ್ಸಿನ್ಗೆ 28ನೇ ದಿವಸ, ಅಂದ್ರೆ ಇದು 4 ವಾರಕ್ಕಾದ್ಮೇಲೆ 4 ವಾರ ಆದ್ಮೇಲೆ ಕೋವ್ಯಾಕ್ಸಿನ್ ತಗೋಬೇಕು, 6 ರಿಂದ 8 ಆದ್ಮೇಲೆ ಕೋವಿಶೀಲ್ಡ್ ತಗೋಬೇಕು. ಇವೆಲ್ಲ ಕನ್ಫ್ಯೂಷನ್ ಬೇಡ. ನೀವು ಫಸ್ಟ್ ಡೋಸ್ ತಗೊಂಡಾಗ ಇಂಥ ದಿವಸ ಬನ್ನಿ ಅಂತ ಯಾವಾಗ ಹೇಳಿರ್ತಾರೋ ಆ ದಿವಸಕ್ಕೆ ಹೋಗಿ ವ್ಯಾಕ್ಸಿನ್ ತಗೋ, ಅಷ್ಟು ಸಿಂಪಲ್. ಓಕೆ, ಡಾಕ್ಟರ್ ದಿವ್ಯಾ ಅವರೇ, ಇಮ್ಯುನಿಟಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹೇಳೋದಾದ್ರೆ ಎಷ್ಟು ದಿನಗಳ ನಂತರ ಇದು ಇಮ್ಯುನಿಟಿಯನ್ನ ಹೆಚ್ಚು ಮಾಡುತ್ತೆ ವ್ಯಾಕ್ಸಿನ್ ತೆಗೆದುಕೊಂಡ ಬಳಿಕ ಅಂತ ಹೇಳಿ? ಫಸ್ಟ್ ಡೋಸ್ ತಗೊಂಡಾಗ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 2 to 3 weeks ಒಂದ್ ಮಟ್ಟಿಗೆ ಇಮ್ಯುನಿಟಿ ಬರುತ್ತೆ. ಆದ್ರೆ ಸೆಕೆಂಡ್ ಡೋಸ್ ತಗೊಂಡಾಗ ಕಂಪ್ಲೀಟ್ಲಿ ಇಮ್ಯುನಿಟಿ ಬರುತ್ತೆ. ಆಲ್ಮೋಸ್ಟ್ 4 to 6 weeks ಅಂತ ಏನ್ ಹೇಳ್ತಾರೋ ಅವಾಗ ನಿಮ್ಗೆ ಕಂಪ್ಲೀಟ್ಲಿ ಇಮ್ಯುನಿಟಿ ಬರುತ್ತೆ. ಆದ್ರೆ ತುಂಬಾ ಜನ ತುಂಬಾ ನ್ಯೂಸ್ಗಳು ನಾನು ಕೇಳ್ಪಟ್ಟೆ, ಫಸ್ಟ್ ಡೋಸ್ ತಗೊಂಡಿದ್ದು ವ್ಯಾಕ್ಸಿನ್ ಆಮೇಲೆ ಇನ್ಫೆಕ್ಷನ್ ಬಂತು ಅಂತ, ವ್ಯಾಕ್ಸಿನ್ ತಗೊಂಡೋದು ಇನ್ಫೆಕ್ಷನ್ ಬಂತು ಅಂತ ಈ ಊಹಾಪೋಹಗಳೆಲ್ಲ. ಸೆಕೆಂಡ್ ಡೋಸ್ ತಗೊಂಡು ಅದು ಕಂಪ್ಲೀಟ್ ಆಗ್ಬೇಕು, ಇಮ್ಯುನಿಟಿ ಡೆವಲಪ್ ಆಗ್ಬೇಕು ಬಾಡಿನಲ್ಲಿ. ಇಟ್ ವಿಲ್ ಟೇಕ್ 4 to 6 weeks. ದಟ್ಸ್ ವೈ ಆ ಪೀರಿಯಡ್ ನು ಚೇಂಜ್ ಮಾಡ್ತಿದ್ದಾರೆ ಬೇಸ್ಡ್ ಆನ್ ದ ಡೇಟಾ ಅಂಡ್ ಸೈಂಟಿಫಿಕ್ ಎವಿಡೆನ್ಸ್. ಇದು ನ್ಯೂ ವ್ಯಾಕ್ಸಿನ್, ಸೊ ರಿಸರ್ಚ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಏನಾದ್ರು ಹೊಸದಾಗಿ ತಜ್ಞರ ತಂಡದಿಂದ ಅಥವಾ ರಿಸರ್ಚ್ ಮಾಡಿದ ತಂಡದಿಂದ ಬಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದನ್ನ ಕ್ವೆಶ್ಚನ್ ಮಾಡೋದಕ್ಕಿಂತ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಅದು ನಮ್ಮ ಇದಕ್ಕೆ ಆತರ ಅವರು ರಿಸಲ್ಟ್ಸ್ ಇದ್ ಮಾಡಿರ್ತಾರೆ. ಹಾಗೂ ಇದು ಹೊಸದಾಗಿ ಬಂದಿರೋ ವ್ಯಾಕ್ಸಿನ್ ಇಂದ ಇದು ಇದೇ ಗ್ಯಾರಂಟಿ ಅಂತ ಹೇಳಕ್ ಆಗಲ್ಲ. ಏನು ಹೊಸ ಫೈಂಡಿಂಗ್ಸ್ ಏನ್ ಬರ್ತಾ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಈ ಫಸ್ಟ್ ಡೋಸ್ಗೂ ಸೆಕೆಂಡ್ ಡೋಸ್ ಪೀರಿಯಡ್ ಕೋವಿಶೀಲ್ಡ್ಗೂ ಕೋವ್ಯಾಕ್ಸಿನ್ಗೂ ಡಿಫ್ರೆನ್ಸ್ ಇದೆ. ಅದನ್ನ ನೋಡ್ಕೊಂಡು ನೀವು ತಗೋಬೇಕು ಆಸ್ ಪರ್ ದಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಇನ್ನೊಂದು ಕೆಲವು ಕ್ವೆಶ್ಚನ್ಸ್ ಬರ್ತಾ ಇರುತ್ತೆ ಕೆಲವರಿಂದ. ಕೆಲವ್ರು ಹೇಳ್ತಾ ಇದಾರೆ, ವ್ಯಾಕ್ಸಿನ್ 2 ಡೋಸು ಆಯ್ತು, ಅದನ್ನು ಕೆಲವ್ರಿಗೆ ಯಾರೋ ಒಬ್ರಿಗೆ ಇನ್ಫೆಕ್ಷನ್ ಬಂತು ಅಂತ. ನಾನ್ ಏನ್ ಹೇಳಕ್ಕೆ, ಈ ವ್ಯಾಕ್ಸಿನ್ ಎಫಿಕೆಸಿ ಏನಿದೆ 70% ಇದೆ ಎಫಿಕೆಸಿ. ಸ್ಪುಟ್ನಿಕ್ ನೋಡಿದ್ರೆ 90%. ಆ ಎಫಿಕೆಸಿ ಏನ್ ಹೇಳುತ್ತೆ ಅಂದ್ರೆ 100 ಜನ ಇನ್ಫೆಕ್ಟ್ ಆದ್ರೆ ಅದ್ರಲ್ಲಿ 70% ಜನಕ್ಕೆ 100% ದೇ ವಿಲ್ ಬಿ ಗೆಟಿಂಗ್ ಕಂಪ್ಲೀಟ್ ಇಮ್ಯುನಿಟಿ ಅಂಡ್ ದೇ ವಿಲ್ ಫೈಟ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳುತ್ತೆ. ಯಾರೋ ಒಬ್ರಿಗೆ ಇಬ್ಬರಿಗೆ ಇನ್ಫೆಕ್ಷನ್ ಇಡೀ ವ್ಯಾಕ್ಸಿನ್ ಮೇಲೆ ಇದು ಮಾಡೋದು ಸರಿಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಅಂದ್ರೆ ಈಗ ಒಂದಷ್ಟು ಏನಾದ್ರೂ ಸೈಡ್ ಎಫೆಕ್ಟ್ಸ್, ಅಡ್ವರ್ಸ್ ಎಫೆಕ್ಟ್ ಕಾಣಿಸ್ಕೊಳ್ತು, ಅಲರ್ಜಿ ಏನೋ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ, ಹೇಗೆ ಅಂತ ಹೇಳಿ? ಯಾಕಂದ್ರೆ ಎಷ್ಟೋ ಜನ ಭಯ ಪಡೋರಿದ್ದಾರೆ, ಏನೋ ಆಯ್ತು ಏನೋ ಅಂತ ಹೇಳಿ. ಏನ್ ಮಾಡ್ಬೇಕಾಗ? ಇಲ್ಲ, ಈಗಾಗ್ಲೇ 30 minutes ಆಫ್ ವೇಟಿಂಗ್ ಪೀರಿಯಡ್ ಎನಿ ವ್ಯಾಕ್ಸಿನೇಷನ್ ಸೆಂಟರ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಅನಫಿಲಿಟಿಕ್ ಶಾಕ್ ಏನಾದ್ರು ಬಂದ್ರೆ ಅದಕ್ಕೆ ಪ್ರಕಾರ ಡ್ರಗ್ಸ್ ಎಲ್ಲ ದೇ ಆರ್ ವೆಲ್ ಎಕ್ವಿಪ್ಡ್. ಆಲ್ ದ ವ್ಯಾಕ್ಸಿನೇಷನ್ ಸೆಂಟರ್ಸ್ ಅನಫಿಲಿಟಿಕ್ ಶಾಕ್ ಯೂಶಲಿ ಕಾಣಿಸ್ಕೊಂಡ್ರೆ ವ್ಯಾಕ್ಸಿನ್ ತಗೊಂಡ್ 5 ರಿಂದ 10 ನಿಮಿಷಕ್ಕೆ ಕಾಣಿಸ್ಕೊಳ್ಳುತ್ತೆ. ಆ ತರ ತಗೊಂಡ್ರೆ ಅದಕ್ಕೆ ಯಾವ ತರ ಇಂಜೆಕ್ಷನ್ಸ್ ಕೊಡ್ಬೇಕು ಅದೆಲ್ಲ ವೆಲ್ ಎಕ್ವಿಪ್ಡ್ ಇದೆ. ಅದಾದ್ಮೇಲೆ ಆದ್ರೆ ಒಂದ್ ದಿನ ಆದ್ಮೇಲೆ ವ್ಯಾಕ್ಸಿನ್ ಜೊತೆಗೆ ಈ ಪ್ಯಾರಾಸಿಟಮಾಲ್ ತಗೊಳ್ಳಿ ಅಂತಾನು ಹೇಳ್ತಾ ಇದಾರೆ. ಜ್ವರ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿದೆ. ಇದೇ ಮ್ಯಾಕ್ಸಿಮಮ್. ಇನ್ನು ಫೆಟಿಗ್, ಸುಸ್ತಾಗುವಂತ 2-3 ದಿವಸ ಸುಸ್ತಾಗಿರುತ್ತೆ. ಸೊ ಒಳ್ಳೆ ಬಿಸಿ ಆಹಾರ ತಗೊಂಡು ನಾವು ಟೇಕ್ ಕೇರ್ ಮಾಡ್ಬೇಕು. ಅದ್ ಬಿಟ್ಟು ಮೇಜರ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇನ್ನು ಡಾಕ್ಟರ್ ಗಿರಿಧರ್ ಬಾಬು ಅವರೇ, 2 ಪ್ರಶ್ನೆಗಳಿದೆ. ಯಾಕಂದ್ರೆ ಇದೆಲ್ಲರೂ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಒಂದು,
ಕೋವ್ಯಾಕ್ಸಿನ್ ಒಂದ್ಸಲ ಒಂದು ಡೋಸು, ಕೋವಿಶೀಲ್ಡ್ ಇನ್ನೊಂದು ಡೋಸು. ಸೊ ಅದನ್ನ ಆ ತರ ನಾವೇನಾದ್ರೂ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಏನೊಂದ್ ಕಡೆ ಈಗಾಗಲೇ 18 ವರ್ಷ ಮೇಲ್ಪಟ್ಟವರಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್, ಯಾಕಂದ್ರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ, ನೀವೆಲ್ಲರೂ ಕೂಡ ಆನ್ಸರ್ ಮಾಡಿದ್ದೀರಿ ಅನ್ಕೊಡ್ತೀನಿ ನಾನು. ಅಡ್ವರ್ಸ್ ಎಫೆಕ್ಟ್ ಆಗುವಂತಹ ಸಂಖ್ಯೆ ಬಹಳ ಕಡಿಮೆ ಇದೆ. ಆದ್ರೆ ಅವರವರ ಬಾಡಿ ಟೆಂಪರೇಚರ್ ಮೇಲೆ ಆಗಿರ್ಬೋದು ಅಥವಾ ಅವರ ಬಾಡಿಯ ಇದ್ರ ಮೇಲೆ, ವೆದರ್ ಮೇಲೆ ಹೋಗುತ್ತೆ ಅಂತ ಹೇಳಿ. ಸೊ ಅಡ್ವರ್ಸ್ ಎಫೆಕ್ಟ್ ಆಗೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರ, ಇಲ್ಲಿವರೆಗೂ ಸ್ಟಡಿ ಮಾಡಿಲ್ಲ. ಮೊದಲು ಕೋವ್ಯಾಕ್ಸಿನ್ ತಗೊಂಡು ಆಮೇಲೆ ಕೋವಿಶೀಲ್ಡ್ ತಗೊಳ್ಳೋದು, ಅಥವಾ ಮೊದಲು ಕೋವಿಶೀಲ್ಡ್ ತಗೊಂಡು ಆಮೇಲೆ ಕೋವ್ಯಾಕ್ಸಿನ್ ತಗೊಳ್ಳೋದು, ಇದನ್ನ ಟ್ರಯಲ್ ಮಾಡ್ಬೇಕು. ಟ್ರಯಲ್ ಅಂದ್ರೆ ಇದು ಜನರಿಗೆ ಕೊಟ್ಟು ಅದರಿಂದ ಏನಾದ್ರೂ ಇಂಟ್ರಾಕ್ಷನ್ ಆಗುತ್ತಾ, ಏನ್ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಅದನ್ನ ಸ್ಟಡಿ ಮಾಡಿಲ್ಲ. ಇನ್ನು ಭಾರತ ದೇಶದಲ್ಲೂ ಮಾಡಿಲ್ಲ, ಬೇರೆ ಕಡೆನೂ ಮಾಡಿಲ್ಲ, ಇನ್ ಮಾಡ್ಬೇಕಷ್ಟೇ. ಆದ್ರೆ ಗೊತ್ತಿಲ್ದಲೇ ಇರೋದನ್ನ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಎರಡು ಒಂದೇ ವ್ಯಾಕ್ಸಿನ್ ತಗೊಂಡ್ರೆ ಬೆನಿಫಿಟ್ ಅಂತ ಇದೆ. ಅದ್ಬಿಟ್ಟು ನಾವ್ ಏನಾದ್ರು ಮಿಕ್ಸ್ ಮಾಡ್ತೀವಿ, ಇನ್ನೇನೋ ಪ್ರಯೋಗ ಮಾಡ್ತೀವಿ ಅನ್ನೋದಕ್ಕೆ ನಾವು ಸೈಂಟಿಸ್ಟ್ಗಳಲ್ಲ. ನಾವು ಸೈಂಟಿಸ್ಟ್ ಕೆಲಸ ಮಾಡೋದ್ ಬಿಟ್ಟು ನಾವು ಬರೀ ವ್ಯಾಕ್ಸಿನ್ ತಗೊಳ್ಳೋ ಕೆಲಸ ಮಾಡೋಣ. ಸೈಂಟಿಸ್ಟ್ ಕೆಲಸ ಮಾಡ್ಲಿ, ಆಮೇಲೆ ಸರ್ಕಾರ ಹೇಳುತ್ತೆ ನಮ್ಗೆ ಏನ್ ಮಾಡ್ಬೇಕು ಅಂತ, ಅಷ್ಟನ್ನ ಫಾಲೋ ಮಾಡೋಣ. ನಾನು ಯಾಕೆ ಇಷ್ಟು ಸಿಂಪಲ್ ಆಗಿ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂತ, ಜನರು ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಕಡೆ ಒಂದು 3 ರಿಂದ 4 ಕೇಸ್ ಇದೇ ತರ ಆಗಿದೆಯಂತೆ ಆಲ್ರೆಡಿ. ಈಗಾಗ್ಲೇ ಒಂದ್ಸಲ ಕೋವ್ಯಾಕ್ಸಿನ್ ತಗೊಳ್ಳೋದು, ಕೋವಿಶೀಲ್ಡ್ ತಗೊಳ್ಳೋದು, ಅನಂತರ ಅವ್ರಿಗೆ ಅಲರ್ಜಿಸ್ ಕಂಡು ಬರ್ತಾ ಇರುವಂತದ್ದು, ಇಂತಹ ಕೇಸ್ಗಳಾಗಿದೆ ಅಂತ. ನನ್ನ ವಿನಂತಿ, ಮನವಿ ಎಲ್ಲರಲ್ಲೂ ಏನು ಅಂದ್ರೆ, ದಯವಿಟ್ಟು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನಿಮ್ಮ ದೇಹ, ನಿಮ್ಮ ಆರೋಗ್ಯ. ನೀವು ಇದರಿಂದ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ಏನೋ ಅಂದ್ಕೊಂಡ್ ಮಾಡಿ ಇನ್ನೊಂದು ತೊಂದರೆಗೆ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ಕಾರ ಏನ್ ಹೇಳಿದ್ಯೋ ಅದನ್ನ ಮಾತ್ರ ಫಾಲೋ ಮಾಡಿ. ಕೋವ್ಯಾಕ್ಸಿನ್ ಮೊದಲನೇ ಡೋಸ್ ತಗೊಂಡಿದ್ರೆ 2ನೇ ಡೋಸ್ ಕೂಡ ಕೋವ್ಯಾಕ್ಸಿನ್ನೇ ತಗೊಳ್ಳಿ. ಅದರಿಂದ ಮಾತ್ರ ನಿಮಗೆ ಬೆನಿಫಿಟ್ ಆಗೋದು. ಅದ್ ಬಿಟ್ಟು ಬೇರೆ ಏನೇ ತಗೊಂಡ್ರು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತ ಟೈಮ್ ನಲ್ಲಿ ಒಳ್ಳೇದಾಗುತ್ತೆ ಅಂತ ಊಹೆ ಮಾಡ್ಕೊಂಡು ಹೋಗಿ ಹೊಸ ತೊಂದರೆಗೆ ಸಿಲ್ಕೊಳ್ಳೋದು ಬೇಡ ಅಂತ ನನ್ನ ಒಂದು ವಿನಂತಿ ಅಷ್ಟೇ ಅಲ್ಲ, ಮೈ ಸ್ಟ್ರಾಂಗ್ ಅಡ್ವೈಸ್ ಬೇಸ್ಡ್ ಆನ್ ಸೈನ್ಸ್. ಇದಾದ್ಮೇಲೆ ಎರಡನೇ ಪ್ರಶ್ನೆ ಏನ್ ಕೇಳಿದ್ರೆ, 18 ವರ್ಷದ ಮೇಲಿರೋರಿಗೆ ಪೀಪಲ್ ಏನಾದ್ರು ರಿಸ್ಕ್ ಇದೆಯಾ ಅಂತ. ಇದು ಸ್ಟಡಿ ಆಗಿರೋದೇ ಎಲ್ಲಾ ಟ್ರಯಲ್ಸ್ 18 ವರ್ಷದ ಮೇಲಿರೋರ್ಗೆ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ಯಾವುದೇ ಇದ್ರ ಬಗ್ಗೆ ಒಂದು ಸಂದೇಹ ಇಟ್ಕೊಳ್ಳೋದಲ್ಲ. ನೀವು ಒಬ್ಬರೇ ಹೋಗೋದಲ್ಲ, ನಿಮ್ಮ ಫ್ರೆಂಡ್ಸು, ನಿಮ್ಮ ಸರ್ಕಲ್ ಅಲ್ಲಿ ಏನ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ ಅಲ್ಲಿ ಇರ್ತಿರೋ ಅವ್ರಿಗೆಲ್ಲ ಮೊಬಿಲೈಸ್ ಮಾಡಿ, ಆಮೇಲೆ ಯಾವ ಜನಕ್ಕೆ ಇದ್ರ ಬಗ್ಗೆ ಸಂದೇಹ ಇದೆ ಅದನ್ನ ಹೇಗೆ ನಿವಾರಿಸ್ಬೇಕು ಅಂತ ನೀವು ಅವರಿಗೆ ಮಾರ್ಗದರ್ಶನ ಕೊಡಿ. ಯಾಕಂದ್ರೆ ಒಂದ್ಸಲ ಯಂಗ್ ಪೀಪಲ್ ಇದನ್ನ ಲೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಕವರೇಜು ಜಾಸ್ತಿ ಆಗುತ್ತೆ. ಆಮೇಲೆ ಮುಂದೆ ಬರುವಂತ ವೇವ್ಗಳಿಗೆ ಏನ್ ತೊಂದರೆ ಆಗುತ್ತೆ ಅದನ್ನು ಕೂಡ ನಾವು ತಪ್ಪದೆ ಅದನ್ನ ಕಮ್ಮಿ ಮಾಡ್ಬೋದು. ಓಕೆ, ಡಾಕ್ಟರ್ ಗಿರಿಧರ್ ಬಾಬು ಹಾಗೆ ಡಾಕ್ಟರ್ ದಿವ್ಯಾ, ವ್ಯಾಕ್ಸಿನ್ ಬಗ್ಗೆ ಇರುವಂತಹ ಗೊಂದಲಗಳಿಗೆ, ಜನರ ಅನುಮಾನಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಾ, ಪರಿಹಾರವನ್ನ ಕೊಟ್ಟಿದ್ದೀರಾ. ಜನರಿಗೆ ಇದೆಲ್ಲವೂ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಕೂಡ ಅವರು ವ್ಯಾಕ್ಸಿನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನವರಿಕೆ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ ಇಬ್ಬರಿಗೂ ಕೂಡ.